ಕಾರಣವೇನಿದೆ? ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನು ನನ್ನ ಮಂದಿರಕ್ಕೆ ಬಾರಲೇ ಇಲ್ಲವಲ್ಲ, ಕಾರಣವೇನಿರಬಹುದು? ಇದೇನಿದು? ಈ ನನ್ನ ಆಪ್ತ ಸಖಿಯಾದ ಮಂತರಿಯೂ ಸಹ ಬಾರಲಿಲ್ಲವಲ್ಲ, ಬರಲಿ, ಏನು ಕಾರಣವೋ ಏನು? ಇದೇನು ನನ್ನ ಊಕೆ ಅಂತ ಕೈಕಾದೇವಿ ಇಲ್ಲೇ ಮಲ್ಗಿಡಲು ಮಾತಾಡಿಸಿ ನೋಡಿವೇನು? ಏಳಲೆ ಸುಂದರ ನೇತ್ರೆ ಮನದೊಳು ಏನಂದು ನಿನಗಾಗಿ ನಾ ಬಂದು ಮನದೊಳು ಏನಂದು ಪ್ರಿಯದೋಳು ಜಾನಕಿ ಮಾತನಾಡುವನೆ ಮಂತರೆ ಅಮ್ಮ ಕೈಕಾದೇವಿ ಸೌಖ್ಯವೇ? ಏಳು ಏಳು ಎತ್ತು ಕೆಮ್ಮಲಿಗಿರುವೆ, ನಿನಗಾಗಿ ನಾ ಬಂದಿರುವೆನೋ? ನಾನು ನಿನಗಾಗಿ ಕಾದು ಕುಳಿತಿದ್ದೆ ಮಂತರ, ಈಗ ಬಂದೆ ಅಲ್ಲ. ಸೌಖ್ಯವೇ? ಕ್ಷೇಮವೇ? ಏನಮ್ಮ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವ ಸಮಾಚಾರವನ್ನು ನಿನಗೆ ತಿಳಿಸಲು ಬರುವೇನ? ನಮ್ಮ ನನ್ನ ಪ್ರಿಯಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಮಂತರ ಸಂತೋಷವಾದ ವಾರ್ತೆಯನ್ನು ಹೇಳಿದ ನಿನಗೆ ಇದು ಈ ಮುತ್ತಿನ ಹಾರವನ್ನು ಬಹುಮಾನವಾಗಿ ನೀಡಲೇ? ಛೀ, ನೀನು ಒಬ್ಬಳೆ ಬುದ್ಧಿಮಂತಂತಿದ್ದೆ, ನಿನ್ನಂತ ಹವೇಕ್ಯೂ ಎಲ್ಲೂ ಕಣೆನು ಹೊರಡಮ್ಮ. ಏಕೆ ಮಂತ್ರ, ಈ ದಿನ ಈ ನಿನ್ನ ಮನಸ್ಸು ಏಕೋ ಚಂಚಲವಾಗಿರುವುದಲ್ಲ? ಏಕೆ, ಯಾವ ವಿಚಾರವನ್ನು ಕುರಿತು ಈ ರೀತಿ ಮಾತನಾಡುತ್ತಿರುವೆ? ಏನೇ, ಸೌತಿ ಮಗನಿಗೆ ಪಟ್ಟಾಭಿಷೇಕವಾದ್ರೆ ನಿನ್ನ ಮಗನಿಗೆ ಬಂದಿರೋ ಭಾಗ್ಯ ಏನಮ್ಮ? ಮಂತ್ರ, ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ, ಉದರಗಳು ಬೇರೆಯಾದರೂ ತಂದೆಯು ಒಬ್ಬನೇ ಅಲ್ಲವೇನೆ? ನಿಜ. ಹೀಗಿರುವುದಲ್ಲಿ ಸ್ವಾದ್ರ ಮಾಮನ ಮನೆಗೆ ಹೋಗಿದ್ದ ನಿನ್ನ ಮಗನನ್ನು ಪಟ್ಟಾಭಿಷೇಕವ ಸಮಾಚಾರವು ಯಾಕೆ ತಿಳಿಸಬಾರ್ದಾಗಿತ್ತು? ಹೌದು ಮಂತರ, ಇದರಲ್ಲೇನೋ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡದಿರುವರು. ಇದರಲ್ಲಿ ಏನೋ ಕುತಂತ್ರವಿದೆ. ಇದಕ್ಕೆ ನಾನೇನು ಮಾಡಲಿ ಮಂತ್ರ? ದುರ್ಯಾಲೋಚನೆಯವರು ಹೇಳಿ ಮಾಡುವರೇನಮ್ಮ? ಹೌದು ಮಂತ್ರ, ಇವರು ಮಾಡುತ್ತಿರುವುದು ದುರಾಲೋಚನೆಯೇ ಸರಿ. ಈಗ ನಾನೇನು ಮಾಡಲಿ? ಏನು ಮಾಡಿದ್ದೇಕೆ? ಇಲ್ಲಿ ಬಾ, ಇದೇ ಉಪಾಯ. ಹಿಂದೆ ಶಮರಾಸುರನ ಹಿಡಿದಲ್ಲಿ ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿನ್ನ ಪತಿವು ಎಡವರನ್ನು ಕೊಟ್ಟಿಲ್ಲವೇ? ಆಲೋಚಿಸಿ ನೋಡು. ಹೌದು ಮಂತ್ರ, ದೇವಾಸುರರ ಯುದ್ಧ. ಹೌದು, ವರಗಳನ್ನೂ ಕೊಟ್ಟಿದ್ದರು, ಆದರೆ ಸಮಯ ಬಂದಾಗ ಕೇಳಿಕೋ ಎಂದು ಹೇಳಿದ್ದರಲ್ಲ. ಆ ವರಗಳಲ್ಲಿ ಒಂದು ವರಕ್ಕೆ ರಾಮನನ್ನು 14 ವರ್ಷ ವನವಾಸ ಕಳಿಸಬೇಕಂತ
ಮತ್ತೊಂದು ವರ್ಷಕ್ಕೆ ನಿನ್ನ ಪುತ್ರನಾದ ಭರ್ತನಿಗೆ ಪಟ್ಟಾಭಿಷೇಕವನ್ನು ನಡೆಸಿಕೊಡಬೇಕಂತು ವರುಣನನ್ನು ಬೇಡಮ್ಮ. ಮಂತ್ರ ಭರತನನ್ನು ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡಬಹುದು, ಆದರೆ ರಾಮಚಂದ್ರನನ್ನು ವನವಾಸಕ್ಕೆ ನನ್ನ ಪ್ರಾಣೇಶ್ವರನು ಕಳಿಸುವುದಿಲ್ಲ. ಕಳಿಸುವಂತೆ ಮಾಡ್ಕೋಬೇಕಮ್ಮ. ಹೇಗೆ ಮಂತ್ರ? ನಿನ್ನ ಹಾಬಿಡಲ್ಲ ಕಿತ್ತಿ ದಿಕ್ಕಿ ದಿಕ್ಕೆ ಬಿಸಾಕಿ ಮಲಗಿದ್ದರೆ ತಾನೇ ಸಮಾಧಾನ ಪಡಿಸಲು ವರುವನಮ್ಮ. ನಿನ್ನ ಮಾತಿನಂತೆ ಕೇಳಿಕೊಳ್ಳುವಾಗಿ ಮಾಡಿಕೊಳ್ಬೇಕಮ್ಮ. ಹಾಗೆ ಆಗಲಿ ಮಂತ್ರ. ನನಗೆ ತಿಳಿದ ಮಾತ್ರ ನಾನು ಹೇಳಿದೆ. ಇನ್ನು ನೀನು ಇಷ್ಟೊಮ್ಮನೆ ನಾನು ಹೋಗಿ ಬರುವೇನೋ. ಹೋಗು ಮಂತ್ರ, ನೀನಿನವರು. ಹೌದು, ಮಂತ್ರೆಯ ಮಾತುಗಳಲ್ಲಿ ಸತ್ಯಾಂಶವಿರುವುದು. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರು. ಇದರಲ್ಲೇನು ಕುತಂತ್ರವಿದೆ? ಬರಲಿ ಬರಲಿ ಆ ಮುದುಕನು ಎಂದು ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ನಾನು ಬಂದಿದ್ದು ಕಾರ್ಯವು ಮುಗಿತು. ಇನ್ನು ನಾನು ಹೋಗ ಬರುವೆನು. ಮಾನಸ ಆನಂದ ಈವಾಳೆ ಗಲವೇಡಿ ರಮಣಿ ಬಲವೇಡಿ ರಾಮಣಿ ಕಾಂತೆಯ ಗುಣವು ಕಾಂತೆಯ ಗುಣವು ಲೋಕದೊಳೆಲ್ಲವೋ ಭಾವಿಸಿ ನೋಡಲು ಮನಗಿತ್ತು ಮಾನಸ ಆನಂದ ಈವಾಳೆ ಗಳವೇಡಿ ಬಲವೇಡಿ ಲಾಮಣಿ ಕಂದರ್ಪನ ಕರದೋಳು ಕಂದರ್ಪನ ಕರದೋಳು ಇನುತಿಗೆ ಹೊರಗಿಡಿಯೇ ಕಂದರ್ಪನ ಕರದೋಳು ಕಂದರ್ಪನ ಕರದೋಳು ಇನುತಿಗೆ ಹೊರಗಿಡಿಯೇ ನಜ್ಜಿಯೇ ಹೊರಪೋಗ್ತಿಯೇ ಹೊರಪೋಗ್ತಿಯೇ ಇಂದ್ರಾವ ನಗರವು ಸಖಿಯೇ ಬಲವೇ ಲೀಲಲ ಲಾಮಣಿ ಮಾನಸ ಆನಂದ ಈವಾಳೆ ಗಳವೇಡಿ ರಮಣಿ ಬಲವೇ ಲೀಲಲ ಲಾಮಣಿ. ಆಹಾ, ಈ ವಣಯದಲ್ಲಿ ಅಂತಃಪ್ರವರು ಸೇರೋದು ಸಾವಕಾಶರು ಪಟ್ಟಾಭಿಷೇಕ ಸಮಾಚಾರವು ಕಾಂತಳಿಗೆ ತಿಳಿಸುವೆನು. ತಿಳಿಸಿದ್ದರೆ ಕುಪಿತಲಾಗಿರುವುದು. ಸುಬಕಿ ಮಣಿ ಸುಬಕಿ ನಾಮಣಿ ಸುಬಕಿ ಮಣಿ ಸುಬಕಿ ನಾಮಣಿ ಮುದದಿಂದ ನಾ ಬಾಳ್ವೆ ಪಲ್ಲಕವೇಣಿ ರಮಣಿ ಮುದದಿಂದ ನಾ ಬಾಳ್ವೆ ಪಲ್ಲಕವೇಣಿ ರಮಣಿ ಮದನ ಪಿತನ ವಾಣಿ ರಾಣಿ ಮದನ ಪಿತನ ವಾಣಿ ರಾಣಿ ಮುದದಿಂದ ನಾ ಬಾಳ್ವೆ ಪಲ್ಲಕವೇಣಿ ರಮಣಿ. ಪ್ರಿಯೆ ಪ್ರಿಯೆ, ನೀನು ಇಷ್ಟು ಕೋಪವನ್ನು ಮಾಡಿಕೊಂಡು ಈ ರೀತಿಯಾಗಿ ಮರೆಯಬೇಡ. ಹೇಳು, ನಿನ್ನ ಅಭಿಷ್ಟವನ್ನು ನನ್ನಲ್ಲಿ ಹೇಳು, ನಿನ್ನ ಕೋರಿಕೆಯನ್ನು ನೆರವೇರಿಸುವೆನು. ಇನುತೇಕೆ ಕೋಪವಂತೆ ಇನುತೇಕೆ ಕೋಪವಂತೆ
ಮನದಲ್ಲಿ ಏನು ಚಿಂತೆ ನೀನು ತೇಗೆ ಕೋಪವಂತೆ ನೀನು ತೇಗೆ ಕೋಪವಂತೆ ಮನದಲ್ಲಿ ಏನು ಚಿಂತೆ ನೀನು ತೇಗೆ ಕೋಪವಂತೆ ಕಡುರಾಗವಂತು ನೀನು ಕಡುರಾಗವಂತು ನೀನು ನುಡಿ ನಿನ್ನ ಬೀಟವನ್ನು ಕಡುರಾಗವಂತು ನೀನು ಜಲದೈವುದೇತ ಕೇಳೆ ಜಲದೈವುದೇತ ಕೇಳೆ ನುಡಿ ನಿನ್ನ ಬೀಟವನ್ನು ನೀನು ತೇಗೆ ಕೋಪವಂತೆ ಮನದಲ್ಲಿ ಏನು ಚಿಂತೆ ನೀನು ತೇಗೆ ಕೋಪವಂತೆ ಮಲಗಿರ್ಪುದೇತ ಕೇಳೆ ಮಲಗಿರ್ಪುದೇತ ಕೇಳೆ ನುಡಿ ನಿನ್ನ ಬೀಟವನ್ನು ಮಲಗಿರ್ಪುದೇತ ಕೇಳೆ ತನಮೇಗೂ ಕಾಂತಿ ಚಿಂತೆ ತನಮೇಗೂ ಕಾಂತಿ ಚಿಂತೆ ನುಡಿ ನಿನ್ನ ಬೀಟವನ್ನು ನೀನು ತೇಗೆ ಕೋಪವಂತೆ ಮನದಲ್ಲಿ ಏನು ಚಿಂತೆ ನೀನು ತೇಗೆ ಕೋಪವಂತೆ. ಪ್ರಾಣೇಶ್ವರ, ನಾನು ಕೋಪದಿಂದಿದ್ದರೆ ನನ್ನ ಕೋಪವನ್ನು ಕೇಳುವರು ತಾನು ಯಾರಿರುವರು? ಹಾಗಿದ್ದ ಪಕ್ಷದಲ್ಲಿ ಆಭರಣ ಕಿತ್ತು ದಿಕ್ಕಿ ದಿಕ್ಕಿಗೆ ಬಿಸಾಕಿದರೆ ತಾನಾಗೆ ತಾನು ನಿನ್ನ ಮಾತನಾಡಿಸಿ ಬರುವೆನು. ಹೇಳು, ನಿನ್ನ ಅಭಿಷ್ಟವನ್ನು ನನ್ನಲ್ಲಿ ಹೇಳು, ನಿನ್ನ ಕೋರಿಕೆಯನ್ನು ನೆರವೇರಿಸುವೆನು. ಹಾಗಾದರೆ ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದೀರಲ್ಲ, ಆ ವರಗಳನ್ನು ನೀವು ನೆರವೇರಿಸಿ ಕೊಟ್ಟಿರುವಿರಾ? ನಿಜ, ನೀನು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟು ನಿಜ. ಆ ವರಗಳನ್ನು ಇಂಥ ಸಂತೋಷ ಕಾಲದ ಕೇಳಬೇಕೆ ಮತ್ತು ಯಾವುದಾದರೂ ಕೇಳು, ನಡೆಸಿಕೊಡುವೆನು. ಯಾತಕ್ಕೆ ಕೋಪವೋ ನೀ ತರದೆ ನಿನಗೆ, ಯಾತಕ್ಕೆ ಕೋಪವೋ ನೀ ತರದೆ ನಿನಗೆ, ಯಾಕುಲವನ್ನು ತೋರೆ ಯಾಕುಲವನ್ನು ತೋರೆ ಕಾಂತೆಯಲೋಚನೆ, ಯಾತಕ್ಕೆ ಕೋಪವೋ ನೀ ತರದೆ ನಿನಗೆ. ಯಾತಕ್ಕೆ ಕೋಪವೋ ಈ ತರದೆ ನಿನಗೆ, ಯಾಕುಲವನ್ನು ತೋರೆ ಯಾಕುಲವನ್ನು ತೋರೆ ಕಾಂತೆಯಲೋಚನೆ, ಯಾತಕ್ಕೆ ಕೋಪವೋ ಈ ತರದೆ ನಿನಗೆ. ಭರತಗೆ ಪಾಂಡವ ಪುರದಳು ಕಟ್ಟುದೆ. ಪ್ರಾಣೇಶ್ವರ, ಭರತಗೆ ಪಾಂಡವ ಪುರದಳು ಕಟ್ಟುದೆ. ಶರಣುದು ಮೂಗಿಗ ಶರಣುದು ಮೂಗಿಗ ಸದಾ ಮಲರುದಯನೆ, ವರವನು ಕರುಣಿಸು ಧರಣಿಪತಿಯೇ ನೀನು. ರಮಣಿಯ ನಿನ್ನ ಅಭಿಷ್ಟ ರಾಮಚಂದ್ರ ನಾಡೆ, ರಮಣಿಯ ನಿನ್ನ ಅಭಿಷ್ಟ ರಾಮಚಂದ್ರ ನಾಡೆ, ರಮಣಿಯ ಏನಿಪೆ ರಮಣಿಯ ಏನಿಪೆ ಕಾಂತೆಯ ಲೋಚನೆ, ಯಾತಕ್ಕೆ ಕೋಪವೋ ಈ ತರದೆ ನಿನಗೆ, ಯಾತಕ್ಕೆ ಕೋಪವೋ ಈ ತರದೆ ನಿನಗೆ. ಭರತಗೆ ಪಾಂಡವ ಪುರದಳು ಕಟ್ಟುದೆ. ಪ್ರಾಣೇಶ್ವರ, ರಾಮಚಂದ್ರ, ಭರತಗೆ ಪಾಂಡವ ಪುರದಳು ಕಟ್ಟುವೆ. ಈಗಲೇ ಶರಣುದು
ಪ್ರಾಣೇಶ್ವರ, 1ನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ರಾಮಚಂದ್ರ, ರಾಮಚಂದ್ರ. ಇನ್ನು 2ನೇ ವರಕ್ಕೆ ಹೇಳ ಸರ್, ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ಪುರಪ್ರವೇಶವಿಲ್ಲದೆ ಮುನಿ ವೃತ್ತಿಯಿಂದ ಅರಣ್ಯ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ರಾಮ. ಶ್ರೀ ಗುರುಗಳೇ, ರಾಮನಿಗೆ ಏನು ದ್ರೋಹ ಹೇಳಿದ್ರು? ರಾಮನ ಗುಣಗಳು ಲೋಕವೇ ಹೋಗಿಲ್ದಿದ್ದಲ್ಲ, ನೀನು ಸಹ ಹೋಲ್ದಿಲ್ಲ. ಬೇಡ, ಅಂತ ವಿನಾಶದಲ್ಲಿ ಇಂಥ ದೂರ ಆಲೋಚನೆ ಬಿಟ್ಟು ಗೊತ್ತು ಯಾವುದಾದ್ರೂ ಕೇಳು, ನಡೆಸಿಕೊಡ್ವೇನು. ಪ್ರಾಣೇಶ್ವರ, ನನಗೆ ಯಾವ ವರಗಳನ್ನು ಬೇಡ. ನನಗೆ ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮಚಂದ್ರ, ಯಾರಿಗಿದ್ದ ರಾಮ? ಎಂದುವರೇಣೆ ರಮಣೆ, ಎಂದುವರೇಣೆ ಕರುಣೆ, ಎಂದುವರೇಣೆ ಕರುಣೆ ಇಲ್ಲದ ವರವ ಕೇಳಿದ, ಕರುಣೆ ಇಲ್ಲದ ವರವ ಕೇಳಿದ, ವರವ ಕೇಳಿದ ಪರಮದಾತಕ್ಕೆ ಎಂದುವರೇಣೆ ರಮಣೆ, ಎಂದುವರೇಣೆ ಕರುಣೆ, ಎಂದುವರೇಣೆ. ಎಂದುವರೇಣೆ ರಮಣೆ, ಎಂದುವರೇಣೆ ಕರುಣೆ, ಎಂದುವರೇಣೆ ಕರುಣೆ ಇಲ್ಲದ ವರವ ಕೇಳಿದ ಪರಮದಾಸಕ್ಕೆ ಎಂದುವರೇಣೆ ರಮಣೆ, ಎಂದುವರೇಣೆ ಕರುಣೆ, ಎಂದುವರೇಣೆ. ಶ್ರೀಕೃಷ್ಣಳೆ, ಏತಕ್ಕೆ ಈಗೆಲ್ಲ ಮಾತನಾಡಿ ಲೋಕ ನಿಂದಿಕೆ ಗುರಿಯಾಯ? ಬೇಡ. ಇಂದೇ ವಿಷಯದಲ್ಲಿ ಅಪ್ಸತೃಪ ತಲಪದಲ್ಲಿ ಪ್ರಿಯ ಪ್ರೀತಾಂಬರ ಉಂಟು. ಇಂದ್ರಪುರುತ್ತಿರುವ ನಾನು ಸುಕುಮಾರನು ಅರಣ್ಯದಲ್ಲಿ ಹೇಗೆ ತಾನೇ ವಾಸ ಮಾಡುನು? ಇಗೋ ನಿನ್ನನ್ನು ಬೇಡಿಕೊಂಡೆನು. ಪ್ರಾಣೇಶ್ವರ, ಬೇಡುವೆ ರಮಣೆ, ಕೊಗೆಯುವೆ ರಮಣೆ, ಬೇಡುವೆ ರಮಣೆ, ಕೊಗೆಯುವೆ ರಮಣೆ, ನನ್ನ ಕುಲ ದಿನ ಕುಲ ರಮಣೆ. ಪ್ರಾಣೇಶ್ವರ, ವರಗಳನ್ನು ನಡೆಸಿದರೋ ಇಲ್ಲವೋ? ನಾರೆಯ ನಿಂದಯ ಪೂರವ ಪೇಚೆಯ, ನಾರೆಯ ನಿಂದಯ ಪೂರವ ಪೇಚೆಯ, ಹೃದಯವು ನೋಡಲು ಬೇಡುವೆ ರಮಣೆ, ಬೇಡುವೆ ರಮಣೆ, ಮುಗಿಯುವೆ ರಮಣೆ, ನನ್ನ ಕುಲದಿನ ಕುಲ ರಮಣೆ ಮಣೆ. ರಾಮಚಂದ್ರ, ನಾರೆಯ ನಿಮ್ಮಯ ಪೂರವ ಪೇಚಯ, ನಾರೆಯ ನಿಮ್ಮಯ ಪೂರವ ಪೇಚಯ, ಹೃದಯವು ನೋಡಲು ಬೇಡುವೆ ರಮಣೆ, ಬೇಡುವೆ ರಮಣೆ, ಮುಗಿಯುವೆ ರಮಣೆ, ನನ್ನ ಕುಲ ದಿನ ಕುಲ ರಮಣೆ ಮಣೆ. ರಾಮಚಂದ್ರ, ಒಂದು ಯಾರಿಗಿದ್ದ ರಾಮ? ಯಾರಲ್ಲಿ? ರಾಮಚಂದ್ರನನ್ನು ಅಂತಃಪುರಕ್ಕೆ ಬರಮಾಡಿ. ರಾಮಚಂದ್ರ,
ಪಾರುವಾದೋ ಜಲಬುದನಗುವಾದೋ ಜಲಬುದನ ಪಾರುವಾದೋ ಜಲಬುದನಗುವಾದೋ ನೋಡಲಿ ತಾತವೇ ಇದವನು ಬೆಳೆಯದೆ ನೋಡಲಿ ತಾತವೇ ಇದವನು ಬೆಳೆಯದೆ ಜನಿದು ಸಿಗುಣಗಳು ಮಾನೇ ಜನಿದು ಸಿಗುಣಗಳು. ಆಹಾ, ಈ ಮಾರ್ಗ ಮಧ್ಯಮದಲ್ಲಿ ಇಷ್ಟು ಅಪಸಗನಗಳು ಆಗಲು ಕಾರಣವೇ? ಇರಲಿ, ನಾನು ಜಾಗೃತಿಯಾಗಿ ನಮ್ಮ ಚಿಕ್ಕಮ್ಮನಾದ ಕೈಕಾದೇವಿ ಅಂತಃಪುರವನ್ನು ಸೇರುವೆನು. ಹಾ ರಾಮಚಂದ್ರ, ಜನನಿಯೇ ನಮಸ್ಕರಿಸುವೆನು, ಜನಗನಿಗೆ ನಮಸ್ಕರಿಸುವೆನು. ಹಾ ರಾಮಚಂದ್ರ. ಹೇಳೋ ಜನನಿಯೇ ಇಷ್ಟೋ ದೋಖವೇ ತಗಬೇಲು ಜನನಿಯೇ. ಆ ನಿನ್ನ ಮನದಲ್ಲಿ ತವದಲ್ಲೋ ಸುವೆ ಜನಕ. ಹಾ ರಾಮಚಂದ್ರ, ಯಾರಿಗಿದ್ದೀರಾ? ನಿನ್ನ ಮನದಲ್ಲಿ ತವದಲ್ಲೋ ಸುವೆ ಹೇಳೋ ಜನನಿಯೇ ಇಷ್ಟೋ ದೋಖವೇ ತಗಬೇಲು ಜನನಿಯೇ. ಆ ಹಾ ರಾಮಚಂದ್ರ, ಯಾರಿಗಿದ್ದೀರಾ? ಎಷ್ಟೋ ದೋಖವೇ ತಗಬೇಲು ಜನನಿಯೇ. ಹಾ ರಾಮಚಂದ್ರ, ಯಾರಿಗಿದ್ದೀರಾ? ಜನನಿ, ನೀವು ಜನಕರು ಈ ರೀತಿಯಾಗಿ ದುಃಖಿಸಲು ಕಾರಣವೇನು? ನಿಮ್ಮ ಜನಕನು ಆಡಿದ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿ ದುಃಖಿಸುತ್ತಾ ಕುಳಿತಿದ್ದರು. ಹಾಗಂದ್ರೆ ಏನು ತಾಯಿ? ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನೀಗ ಕೇಳಿದೆನು, ಅದನ್ನು ನೆರವೇರಿಸಿಕೊಡಲಾರದೆ ಈ ರೀತಿ ಯೋಚಿಸುತ್ತಾ ಹಾ ರಾಮಚಂದ್ರ, ಜನನಿ, ನಿಮ್ಮ ಯಾರಿಗಿದ್ದೀರಾ? ಹಾ ರಾಮಚಂದ್ರ, ಯಾರಿಗಿದ್ದೀರಾ? ಎಷ್ಟೋ ಜನನಿ, ಮನುಕುಲ ತಿನಕನಾದ ತಂದೆಯು ದುಃಖಿಸಬೇಕೆ? ನಾನು ನಿಮ್ಮ ಇಷ್ಟದಂತೆ ವನವಾಸಕ್ಕೆ ಹೋಗಲು ಸಿದ್ಧನಾಗಿದ್ದೇನೆ. ಹಾ ರಾಮಚಂದ್ರ, ಯಾರಿಗದಿರಾಮ? ರಾಣೇಶ್ವರ, ಸಾಕು ಮಾಡಿ.
ನಾನೆಂದು ತೈರುಪೆ ರಾಮ ರಾಮಚಂದ್ರ ಹಗಲುತ್ತೆ ನಿನ್ನನ್ನು ಹಗಲುತ್ತೆ ನಿನ್ನನ್ನು ಜಗದೇಕ ವೀರನೇ ಸುಗುಣ ಸಾಗರ ರಾಮನೇ ಜನವಾಸಿ ರಾಮ ಸುಗುಣ ಸಾಗರ ರಾಮನೇ. ಜನಕ ರಾಮಚಂದ್ರ ಜನಕ ಮನವನ್ನು ಸಮಾಧಾನಪಡಿಸಬೇಕು, ಮನವನ್ನು ಸಮಾಧಾನಪಡಿಸಬೇಕು. ನೀನು ನಮ್ಮ ಚಿಕ್ಕಮ್ಮನವರಿಗೆ ಕೊಟ್ಟಿದ ವರದಂತೆ ನಾನು 14 ವರ್ಷ ವನವಾಸವನ್ನು ಮಾಡಿ ಹಿಂತಿರುಗಿ ಬಂದು ತಮ್ಮ ಪುನಃ ಪಾದ ಸೇವೆಯನ್ನು ಮಾಡಲು ಸಿದ್ಧನಾಗಿರುವೆನು ಜನಕ. ರಾಮಚಂದ್ರ, ನಿನ್ನ ನಗಲಿ ನಾನು ಯಾಗಿದ್ದಾರೆ ಜೀವಿಸಲಿ. ಜನಕ ಸಮಾಧಾನಪಡಿಸಬೇಕು. ಜನಕ ಮನವನ್ನು ಸಮಾಧಾನಪಡಿಸಬೇಕು. ಇನ್ನು ನಾನು ಉಳಿದ ಮಾತೆಯವರಿಗೆ ತಿಳಿಸಿ ಪುನಃ ಬಂದು ನಿಮ್ಮ ಪಾದ ಸೇವೆಯನ್ನು ಮಾಡಲು ಸಿದ್ಧನಾಗಿರಬೇಕು. ರಾಮಚಂದ್ರ, ರಾಮಚಂದ್ರ, ನಿನ್ನೆ ನಗಲಿ ನಾನು ಯಾಗಿದ್ದಾರೆ ಜೀವಿಸಲಿ. ಹೊರಪಾದ್ಲಿ ಕಳ್ಳು ಕಲಾರೆ ರಾಮನ ತೀನ ಕುಲ ತೀನು
ಧನ ರಾಮ ರಾಮ ರಾಮಚಂದ್ರ ದೇವರಿಗೆ ರಾಮ ಅಂದವಪ್ಪ ಅಂದವಪ್ಪ ಹೀಗೆ ಅಂದವಪ್ಪ ಹೀಗೆ ಮುಂದೇನು ಜನೇ ರಾಮ ರಾಮ ರಾಮಚಂದ್ರ ಯಾರಿಗಿದೆ ರಾಮ ಧನವ 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 ಬಿಟ್ಟು ಕನಕ ಮರಗಳ ಬಿಟ್ಟು ಗೋರಗನಗೀಗ ಗೋರಗನಗೀಗ ಈ ತರದಾದೆಯ ರಾಮನೇ ಓ ದೇಯ ಒಲಗೆ ನೀಡ ದೇಯ ರಾಮ ರಾಮ ಹಾ ರಾಮಚಂದ್ರ ಹೇಗಿದೆ ರಾಮ ಜಾನಕಿ, ಈ ದಿನ ನಿನ್ನ ಪ್ರಾಣಕಾಂತನಿಗೆ ಪಟ್ಟಾಭಿಷೇಕವಂತೆ ನಾವೆಲ್ಲರೂ ಅಲಂಕಾರ ಕೃತವಾಗಿ ಹೋಗಿ ಬಂದಿರಮ್ಮ. ನಿಮ್ಮ ಐಶ್ವರ್ಯತೆ ಆಗಲಿ ನಡೀರಿ ಅಂದೆವು. ಲಕ್ಷ್ಮಣ, ಅಮ್ಮ ಜನನಿ, ಮಹಾರಾಜರ ಕಡಕ್ಕೆ ಹೋದ ಶ್ರೀರಾಮಚಂದ್ರನು ಹಾ ಕೈಕಾದೇವ ಅಂತಪುರಕ್ಕೆ ಹೋದ ಮಹಾರಾಜನ ಬರುವಲ್ಲಿ ಏನು ಕಾರಣ? ಜನನಿ ವಿಜ್ಞಾಪಿಸೇನು? ಜನನಿ ಕೇಳಲ ಮಾನವೇಗೆ, ಜನನಿ ಕೇಳಲ ಮಾನವೇಗೆ, ಸರದಾಟ ರಾಮಚಂದ್ರ ಸಾಲದಾರದ
ಇರ್ಬೋದು. ಅಗೋ ಆಗ್ನಜರು ಇಲ್ಲೇ ಬರ್ತಿರುವರು. ಜನನಿಗೆ ನಮಸ್ಕರಿಸುವೇನು. ಆರ್ಯಭಟ ನಮಸ್ಕರಿಸುವೆನು ಸ್ವಾಮಿ. ಪ್ರಿಯೆ ಶಾಂತನಾಗಿ. ಜನನಿ ಸುಕುಮಾರ, ಸೀತೆಯನ್ನು ಮಂಗಳ ಸ್ನಾನ ಮಾಡಿ ಪಟ್ಟಾಭಿಷೇಕ ಚಿತ್ತನಾಗಿರುವಳು. ನೀನು ಪಟ್ಟಾಭಿಷೇಕ ಚಿತ್ತನಾಗುವ. ಜನನಿ, ನಮ್ಮ ಚಿಕ್ಕಮ್ಮನಾದ ಕೈಕಾದೇವಿಯವರು ಈ ಕಷ್ಟವಾದ ರಾಜ್ಯಭಾರವನ್ನು ತಪ್ಪಿಸಿ ಸುಖವಾದ ವನವಾಸವನ್ನು ನೇಮಿಸಿರುವಳು. ಸುಕುಮಾರ, ಹಾಗಂದ್ರೆ ಏನು? ಜನನಿ ಕೇಳಬೇಕು. ಪೂಜಾರಾದ ತಂದೆಯು ಹಿಂದೆ ಶಮ್ರಾಸುರ ವಿರುದ್ಧದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾದೇವಿಯವರು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಅದರಲ್ಲಿ ಒಂದು ವರಕ್ಕೆ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದರು, ಮತ್ತೊಂದು ವರಕ್ಕೆ ನಾನು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದರು ವರವನ್ನು ಬೇಡದಂತೆ. ಆದ್ದರಿಂದ ಸತ್ಯಸಂಧನಾದ ತಂದೆಯು ನನ್ನಲ್ಲಿ ಅಧಿಕವಾದ ಪ್ರೇಮವನ್ನು ಇಟ್ಟು ಯಾವ ಮಾತನಾಡದೆ ಸುಮ್ಮನೆ ಯತೆ ಪಡೆದಿದ್ದೇನೆ. ಆದ್ದರಿಂದ ನನಗೆ ಪಿತೃವಾಕ್ಯವು ಮಾತೃವಾಕ್ಯವು 2 ಸಮವಾದ ಕಾರಣ ಆಕೆ ಮಾತರಂತೆ ನಾನು ವನವಾಸಕ್ಕೆ ಹೋಗಿ ಬರಬೇಕು. ಹೋ ರಾಮಚಂದ್ರ, ಜನನಿ ಎದುರಿಸಿಕೊಳ್ಳಬೇಕು. ಪಿತೃವಾಕ್ಯವು ಏಕೆಂದು ಮಾತನಾಡುವೆ ಸಾರ ಸತ್ಯ ರಾಮಚಂದ್ರ, ಮಕ್ಕಳಿಲ್ಲದೆ ಬಂಜಾತದಿಂದ ಎಷ್ಟೋ ಕಷ್ಟಪಟ್ಟು ನಿನ್ನನ್ನು ಪಡೆದೆ ರಾಮ. ಹಾ ರಾಮಚಂದ್ರ, ನಿನಗೆ ವನವಾಸ ಪ್ರಾಪ್ತಿ ನಿನಗೆ ವನವಾಸ ಪ್ರಾಪ್ತಿ ಅಂತೂ ನಾನು ಸ್ವಪ್ನದಲ್ಲಿ ತಿಳಿದಿರ್ಲಿಲ್ಲ ರಾಮ. ಹಾ ರಾಮಚಂದ್ರ. ಜನನಿ ಪಿತೃವಾಕ್ಯವು ಮಕ್ಕಳ ಕರ್ತವ್ಯವಲ್ಲವೇ? ಆದ್ದರಿಂದ ಸಂತೋಷಿಸ್ಕೋ. ಶ್ರೀರಾಮಚಂದ್ರನ್ನು ವನವಾಸಕ್ಕೆ ಹೋಗಲು ನಿಯಮಿಸಿದರೆ ಯಾರು? ಅಲ್ಲವೇ ಎರಡನೇ ದಿವಸ ಈ ರಾಜ್ಯವನ್ನು ನಮ್ಮ ತಂದೆ ಶ್ರೀರಾಮಚಂದ್ರ ಕೊಟ್ಟಿರುವನು. ಈಗ ಎದುರಿನ ಮಾತನ್ನು ಕೇಳಿ ನಾನು ಧನುರ್ಧಿಯಾಗಿ ಜೀವಂತನಾಗಿರುವಲ್ಲಿ ಈ ರಾಜ್ಯವು ಮತ್ತೊಬ್ಬರಿಗೆ ಹೇಗೆ ತಾನಿಸಿರುವುದು? ಇದಕ್ಕೆ ಈ ಅಡ್ಡಿ ಮಾಡಿದನು ಈಗ ಸಂಭವಿಸಲೇ ಈ ತಕ್ಷಣವೇ ಈ
ಭಾಗ್ಯವು ಮಕ್ಕಳ ಕರ್ತವ್ಯವಲ್ಲವೇ? ಆದ್ದರಿಂದ ವೃದ್ಧ ಮಾತಾಪಿತೃಗಳ ಸೇವೆಯಲ್ಲಿ ನಿರತನಾಗಿರು. ಅಗ್ರಜ, ನನ್ನ ಅಪರಾಧವನ್ನು ಕ್ಷಮಿಸಬೇಕು. ನಿರಂತರವು ನಿಮ್ಮನ್ನು ಎಡೆಬಿಡದೆ ಕಾದುಕೊಂಡಿದ್ದ ನಿಮ್ಮನ್ನಾಗಲಿ ಯಾಗ ಜೀವಿಸಲಿ ಮಾತಾಪಿತರ ಸೇವೆಗಳಿಗೆ ಬರ್ತನಿಲ್ಲವೇ ಶತಘ್ನಿಲ್ಲವೇ? ನಿಮ್ಮನ್ನು ಅನುಸರಿಕೊಂಡಿರುವ ನನ್ನ ಬಿಟ್ಟು ಹೋಗಕೂಡದು ಅಗ್ರಜ. ನಿಮ್ಮ ಜೊತೆಯಲ್ಲಿ ನಾನು ಬರುವೇನು. ಲಕ್ಷ್ಮಣ, ನನ್ನನ್ನೇ ನಂಬಿರುವೆ. ಹೌದು. ಸಂತೋಷವಾಯಿತು. ನಿನ್ನ ಇಷ್ಟದಂತೆ ಆಗಲಿ. ಅಪ್ಪಣೆ. ಸ್ವಾಮಿ, ನಾನು ಸಹ ನಿಮ್ಮೊಡನೆ ಬರುವೆನು ಪ್ರಿಯ. ಪ್ರಿಯೆ, ಮಂಗಲ ಬರಸು ನಿನಗೆ ಮಂಗಳ ನಿನಗೆ ಕೋಮಲಿಯಾದ ಘೋರ ಅರಣ್ಯದಲ್ಲಿ ಯಾತಿಗೆ ಕ್ಲೇಶ ಪಡೆವೆ. ಅರಣ್ಯ ಎಂಬವು ಸ್ತ್ರೀಯರಿಗೆ ಭಯಂಕರವು. ಆದ್ದರಿಂದ ವೃದ್ಧ ಮಾತಾಪಿತೃಗಳ ಸೇವೆಯಲ್ಲಿ ನಿರತಳಾಗಿರು. ನಾನು ವನವಾಸಕ್ಕೆ ಹೋಗಿ ಬರುವೆನು. ಪ್ರಾಣಕಾಂತ, ನೀನು ಅರಣ್ಯಕ್ಕೆ ಹೋಗಿ ವನವಾಸ ಪಡುತ್ತಿರುವಾಗ ನಾನು ಈ ರಾಜ್ಯದಲ್ಲಿ ಸುಖವಾಗಿರುವುದೇ ಸ್ವಾಮಿ? ನಿಮ್ಮ ನಗಲಿ ನಾನು ಒಂದು ಕ್ಷಣವೂ ಇರಲಾರೆನು ಸ್ವಾಮಿ. ನಿನ್ನನ್ನೇ ನಂಬಿರುವೆನು. ನಿನ್ನೊಡನೆ ನನ್ನನ್ನು ಕರೆದುಕೊಂಡು ಹೋಗು ಸ್ವಾಮಿ. ಕಾಂತೆ, ನನ್ನನ್ನೇ ನಂಬಿರುವೆ. ಹೌದು ಪ್ರಾಣೇಶ್, ಸಂತೋಷವಾಯಿತು. ನಿನ್ನ ಇಷ್ಟದಂತೆ ಆಗಲಿ. ಹಾಗೆ ಆಗಲಿ. ಅನುಜ, ಲಕ್ಷ್ಮಣ, ನಾವು ಇನ್ನು ತಂದೆಯ ಅಪ್ಪಣೆಯನ್ನು ಪಡೆದು
ವನವಾಸಕ್ಕೆ ಹೊರಡುವೆನು ನಡಿ. ಅಪ್ಪಣೆ. ಅತ್ತೆಯವರೇ, ನಾನು ಸಹ ನನ್ನ ಸ್ವಾಮಿಯೊಡನೆ ವನವಾಸಕ್ಕೆ ಹೋಗಿ ಬರುವೆನು. ನನ್ನನ್ನು ಸಹ ಆಶೀರ್ವದಿಸಿ ಅತ್ತೆಯವರೇ. ನಿಮ್ಮದಾಗಲಿ ನಾನು ದುಃಖವನ್ನು ಪಡೆದಕ್ಕೆ ಆ ಭಗವಂತನು ನನ್ನ ಗುರಿ ಮಾಡಿದರು. ನಿಮಗೆ ವನವಾಸಕ್ಕೆ ಹೋಗುವ ಶುಭವಾಗಲಿ. ಹಾಗೆ ಆಗಲಿ ಅತ್ತೆಯವರೇ. ಜನನಿ, ಇನ್ನು ನಾವು ತಂದೆ ಅಪ್ಪಣೆಯನ್ನು ಪಡೆದು ವನವಾಸಕ್ಕೆ ಹೋಗಿ ಬರುವೆನು. ಹಾ ರಾಮಚಂದ್ರ, ನಿನ್ನದಾಗಲಿ ನಾನು ದುಃಖವನ್ನು ಪಡೆದಕ್ಕೆ ಆ ದೇವರು ನನ್ನ ಗುರಿ ಮಾಡಿದರು. ನಿಮಗೆ ವನವಾಸಕ್ಕೆ ಹೋಗುವ ಶುಭವಾಗಲಿ ಕಂದ. ಅಮ್ಮ ಜನನಿ, ಅಣ್ಣನ ಜೊತೆಲೆ ನಾನು ಹೋಗಿ ಬರುವೆನು. ಅಪ್ಪಣೆಯನ್ನು ಕೊಡು. ಕುಮಾರ ಕುಮಾರ, ಈ ಹರ್ಯಂಡವನ್ನು ಹೊಯ್ಯದಂತಲೇ, ರಾಮನನ್ನು ತಂದೆಯಂತಲೇ, ಸೀತೆಯನ್ನು ತಾಯಿಯಂತಲೇ ಭಾವಿಸಿಕೊಂಡು ತಿಳ ಮಾತ್ರವೂ ಕೊರತ ಬಾರದೆ ನಿಮಗೆ ವನವಾಸಕ್ಕೆ ಹೋಗುವ ಶುಭವಾಗಲಿ ಕಂದ. ಕಳು ಕಲಿಗ ನಾರೆಂತು ಕಳು ಕಲಿಗ ರಾಮಾಯಣದ ರಾಮ ರಾಮ ಜನಕಾಲೆಂಬಾಗ್ನೆಯಂತಲೇ ಪರಿಯದೋ ನಾನೆಂದು ಜನಕ ಜನಕ ಜನಕ. ರಾಮಚಂದ್ರ ವದನವ ನೀಡುತ್ತ ರಾಮಾಯಣದ ವದನವ ನೀಡುತ್ತ ರಾಮಾಯಣದ ರಾಮ ರಾಮ ಅರೆದು ಬೆರೆದಂತು ಭಾವಿಸುವೆನೋ ಅರೆದು ಬೆರೆದಂತು ಭಾವಿಸುವೆನೋ ಸೇದರದಿ ಸತ್ಯವನ್ನೇ ಪಾಲಿಸು ಜನಕ ಜನಕ ಜನಕ. ರಾಮಚಂದ್ರ ಮುಂದೆ ಹೇಗಿದ್ದಿ ರಾಮ? ಹಾ ರಾಮಚಂದ್ರ ಮುಂದೆ ಹೇಗಿದ್ದಿ ರಾಮ? ದೈವ ಆಜ್ಞೆಯನ್ನು ಕೇಳಬೇಕಂದ್ರೆ ನನ್ನ ಆಜ್ಞೆಯನ್ನು ಯಾತಕ್ಕೆ ಕೇಳುವೆ ರಾಮನೇ? ನೀನು ದೀನನಾದರೆ ಇಷ್ಟಗೆ ಪಾತು ಕೊಟ್ಟು ಪ್ರಾಣೇಶ್ವರ! ಕೊಟ್ಟು ಇದು ಇಂದ್ರಪತಿರುವ ನಾನು ಸುಕುಮಾರನು ಅರಣ್ಯದಲ್ಲಿ ಯಾಗದ ವಾಸ ಮಾಡೋನು. ನೀನು ದೀನನಾದ್ರೆ ಶಿರ್ಸನ್ನು ಖಂಡಿಸಿ ಈ ರಾಜ್ಯವನ್ನು ಯಾತಕ್ಕೆ ಆಳಬಾರದು? ಶಿವಿಸುವ ತಂದೆಯೇ, ಎಂಥ ಕರುಣ ಕಠೋರವಾದ ವಾಕ್ಯಗಳನ್ನಾಡಿರುವೆ. ಇನ್ನೂ ಬಹುಕಾಲ ರಾಜ್ಯಭಾರವನ್ನು ನೀನೇ ಆಳುತ್ತಿರಬೇಕು. ನಾನೆಂತೂ ವನವಾಸಕ್ಕೆ ಹೋಗತಕ್ಕವನು. ಇಂದಿರುವ ಬುದ್ಧಿ ನಾಳೆ ಇರುವುದಿಲ್ಲ. ಸಂದೇಹವಾದ ಕಾರಣ ನಮ್ಮ ಚಿಕ್ಕಮ್ಮನವ್ರಿಗೆ ಕೊಟ್ಟಿರುವ ವರ ಪ್ರಕಾರವನ್ನು ನಾನು 14 ವರ್ಷ ವನವಾಸವನ್ನು ಮಾಡಿ ಹಿಂತಿರುಗಿ ಬರುವೆನು. ಸೋದರ ಮಾವನವರಿಗೆ ಹೋಗಿರುವ ಭರತನನ್ನು ತರಕರಿಸಿ ಈ ರಾಜ್ಯವನ್ನು ಅವರಿಗೆ ಒಪ್ಪಿಸುವೆನು. ಮುಖ್ಯವಾಗಿ ನಾನೆಂತೂ ರಾಮಚಂದ್ರ ನಿನ್ನ ತಗಲಿ ನಾನು ಯಾಗಿದ್ದಾರೆ ಜೀವಿಸಲಿ. ರಾಮಚಂದ್ರ ಸಂಗಡ ರಾಮಚಂದ್ರ ಸಗಳ ಸಗಳ ಸುಮತ್ರನೇ ರಾಮಚಂದ್ರ ಸಗಳ ಸಗಳ ಸಾವತ್ತವು ಸಿದ್ಧಪಡಲಿ. ಪ್ರಾಣೇಶ್ವರ, ರಾಮನ ಸಂಗಡ ಏನು ಹೋಗಕೂಡದು. ಏನೇನು ತೆಗೆದ ಹಾಲಿನಂತೆ ನಿಸ್ಸಾರವಾದ ಸಾಮ್ರಾಜ್ಯವನ್ನು ನನ್ನ ಮಗನಾಳಬೇಕೆ? ನಾನು ಬರುವ ನಾರ್ಮುಳಿಗಳನ್ನು ಮಾತ್ರ ಹುಟ್ಟಿ ಹೊರಡಬೇಕು. ಛೀ ಪಾಪಿಯೇ, ಛೀ ಪಾಪಿಯೇ. ಅಂಶದ ತಲ್ಪದಲ್ಲಿ ಪ್ರಿಯ ಪ್ರೀತಾಪರು ಉಂಟು. ಇಂದ್ರಪುರ ತಿರುವ ಅದು ಸುಕುಮಾರನು ಅರಣ್ಯದಲ್ಲಿ ಹೇಗೆ ತಾನೇ ವಾಸ ಮಾಡಲು. ಇಗೋ ನಿನ್ನನ್ನು ಬೇಡಿಕೊಂಡೆ. ತಂದೆ, ಹೇಗಾದ್ರೆ ಸಂತೈಸಿಕೋ. ರಾಜ್ಯವನ್ನು ಅರಸನಕ್ಕಲ್ಲದೆ ಇವೆಲ್ಲವೂ ಇಲ್ಲದೆ ಭರತನು ಏನು ಮಾಡುವನು? ನಾನಾದರೂ ಋಷಿಚಾರದಿಂದ ವನವಾಸಕ್ಕೆ ಹೋಗತಕ್ಕವನು. ಅಮ್ಮ
ಕರ್ಮೆ ಕಾಲವು ಕಲಿಯೋದನಾಗಿರಲು ನೆಮ್ಮದಿಯು ತಾಯೇ ಅಮ್ಮ ಜನನೇ ಮುಂದೆ ಜಾದರೆ ಜೊತೆ ಮನೆಗೆ ಬಾಪೆಗೋ ತಾಯಿ ಔಷಧದಿಂದ ಮಾಡಿದ ನೀಡೋ ಆಜ್ಞೆಯೋ ತಾಯೇ ಅಮ್ಮ ಜನನೇ ಮುಂದೇನೋ ಕೈದನು ಅಗದಾನ ಬ್ರಹ್ಮವು ಮುಂದೇನೋ ಕೈದನು ಅಗದಾನ ಬ್ರಹ್ಮವು ನಿನ್ನೇಗ ಮಾಡಿದ ವನವಾಸ ಕುರಿಸುತ್ತೆ ಮಾತೆ ಅಮ್ಮ ಜನನೇ ಮುನಿವೇಷಾದರೆ ಸೋತೆ ಮನೆಗೆ ಬಾಪೆಗೋ ತಾಯಿ ಔಷಧದಿಂದ ಮಾಡಿದ ನೀಡೋ ಆಜ್ಞೆಯೋ ತಾಯೇ ಅಮ್ಮ ಜನನೇ ಮಾತೆ ಕೈ ಕಲಿಯುವುದರ ಹಿರಿಯರದರೆ ನಾವು ಮಾತೆ ಕೈ ಕಲಿಯುವುದರ ಹಿರಿಯರದರೆ ನಾವು ಹಿರಿದ ತಾಯಕ್ಕೆ ಕುಡಿಯಾಗುವೆ ಜನನೇ ಅಮ್ಮ ಜನನೇ ಮುನಿವೇಷಾದರೆ ಮನೆಗೆ ಬಾಪೆಗೋ ತಾಯಿ ಔಷಧದಿಂದ ಮಾಡಿದ ನೀಡೋ ಆಜ್ಞೆಯೋ ತಾಯೇ ಅಮ್ಮ ಜನನೇ ಅಮ್ಮ ಜನನಿ ನಿಮ್ಮ ಆಜ್ಞೆಯಂತೆ ವನವಾಸಕ್ಕೆ ಹೋಗಿ ಬರುವೆನು ಆಜ್ಞೆಯನ್ನು ನೀಡಿ ರಾಮ, ವನವಾಸಕ್ಕೆ ಹೋಗುವ ನಿನಗೆ ಈ ಆಭರಣಗಳೇಕೆ? ಇದನ್ನೆಲ್ಲ ತೆಗೆದಿಟ್ಟು ನಾನು ಕೊಡುವ ನಾರ್ಮುಡಿಗಳನ್ನು ಹುಟ್ಟು ಹೊರಡು. ಇದೋ ಸ್ವೀಕರಿಸು. ಅಮ್ಮ ಲಕ್ಷ್ಮಣ, ನೀನು ಸಹ ನಿಮ್ಮಣ್ಣನನ್ನೇ ಹಿಂಬಾಲಿಸುತ್ತಿರುವಿಲ್ಲ. ಈಗ ತೆಗೆದುಕೋ. ಸೀತಾ, ತೆಗೆದುಕೋ ಈ ನಾರ್ಮುಡಿಯನ್ನು. ನಿಮ್ಮ ಇಷ್ಟದಂತೆ ಆಗಲಿ.